ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದು. ಜೀರಿಗೆ ಕಷಾಯ ಮಾಡ್ಕೊಂಡಿನಿ. ಬರೀ ರೊಟ್ಟಿ ತಾಲಿಪಟ್ಟು ಒಟ್ಟು ಪೌಷ್ಟಿಕ ಆಹಾರ ಮಾಡ್ತಾರೆ ಅವರು. ಬಂದಿತ್ತು ನಮ್ಗೆ ಭತ್ತದ ತೋರಣ ಎಲ್ಲಿ ತೊಗೊಂಡ್ರಿ ಅಂತ ಕೇಳಾಕತ್ತೀರಿ. ಹತ್ತತ್ರ 3ನೇ ವರ್ಷ ಬಿದ್ದೈತಿ. ಇದಕ್ಕೆ ಮಾಡಿ ರೆಡಿ ಮಾಡ್ತೀನಿ. ಅದು ನೇದಿದ್ದು ಡಿಸೈನ್ ಎಷ್ಟು ಚಂದ ಬಂದಿದ್ದು ಗೊತ್ತ್ರಿ. ಅದಾಗ ಏನೋ ಒಂದು ಇಮ್ಯಾಜಿನ್ ಮಾಡ್ಕೋಬೋದು ನೋಡ್ರಿ. ಆ ಫೈಲ್ ಇಳ್ಸ್ಕೊಳಕ್ಕಿಂತ ಮುಂಚೆ ಜೀರೋ ಹಚ್ಕೋಬೇಕು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ರೀ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ನಿನ್ನೆ ಲಾಗ್ನ ಎಲ್ಲಿಗೆ ನಾ ಮುಗಿಸಿದ್ನು ಮಧ್ಯಾಹ್ನಕ್ಕೆ, ಅಲ್ಲಿಂದ ಸಂಜೆಯಿಂದ ಲಾಗ್ ಕಂಟಿನ್ಯೂ ಐತಿದು. ಪೂರ್ತಿಯಾಗಿ ನೋಡ್ಕೊಂಬರ್ರಿ ಏನೆಲ್ಲ ಐತಿ ಅಂತೇಳಿ. ನೀವೇನೆಲ್ಲ ಡೌಟ್ಸ್ ಎಲ್ಲ ಕೇಳಿದ್ರೆ ಅದನ್ನೆಲ್ಲ ಈ ಲಾಗ್ನಾಗ ಕ್ಲಿಯರ್ ಮಾಡೀನಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿಮ್ಗೆ ಹೆಂಗೆ ಅನಿಸ್ತು ಲಾಗು ಕಮೆಂಟ್ ಮಾಡಿರಿ. ಬೋತ್ ಅಂತ ಕಳ್ಸ್ಯಾರ. ಕತ್ತಿ ಕಳಿಸ್ರಿ ಹುಡುಗ. ಈಗ ನೋಡ್ರಿ, ಕರೆಕ್ಟ್ 7 ಗಂಟೆ ಬಂದೈತೆ. ಹತ್ತತ್ರ ಅಷ್ಟು ಬಟ್ಟೆ ಎಲ್ಲ ಹೋಗೋದಾಕಿ ಇನ್ನೊಂದು ನೋಡ್ತಿರ್ಬೋದು. 2 ದಿನದ ಬಟ್ಟೆ ಇದು. ನನ್ನೇ ನಮ್ಮದು ಮೋಟ್ರ್ ಕೆಟ್ಟಿದ್ದಕ್ಕೆ ಬಟ್ಟೆ ಹೋಗೋದಾಕಿ ಒಂದು ಸ್ವಲ್ಪ ಬಟ್ಟೆ ಉಳಿಸಿದ್ನಿಲ್ಲ. ಅವನು ಬಾಂಡೆ ತಿಕ್ಕಿ ಸಂಜೆ ಕಸ ಹುಡುಗಿ ಎಲ್ಲ ಕುತ್ಕೊಂಡಿವಿ. ಇವರಿಬ್ಬರು ಮಲ್ಕೊಂಡಾರ. 6 ಗಂಟೆಗೆ ಎಬ್ಬಿಸ್ಕೊಂಡೀನಿ. ಕಂದ ಹೋಗಿ ಬೇಗ ದೀಪ ಹಚ್ಚಿ ಬಾ. ಎಲ್ಲರೂ ಕರೆಕ್ಟ್ ಇದನ್ನು ನೆನಪತ್ತು ನಂಗೆ ಹಿಂಗಿಡ್ಗುಟ್ಲೆ. ಭತ್ತದ ತೋರಣ ಎಲ್ಲಿ ತೊಗೊಂಡ್ರಿ ಅಂತ ಕೇಳಾಕತ್ತೀರಿ ಕಮೆಂಟ್ ಒಳಗೆ. ಭತ್ತದ ತೋರಣನ ಮೀಶೋ ಒಳಗೆ ತೊಗೊಂಡಿದ್ರಿ. ಇದು ನಮ್ಮ ಬಾಗಿಲಿಗೆ ಸ್ವಲ್ಪ ದೊಡ್ಡದೈತಿ ಸೈಜ್, ನೋಡ್ತಿರ್ಬೋದು. ಇಷ್ಟು ಎಕ್ಸ್ಟ್ರಾ ಐತಿ. ಆದ್ರೆ ನಾವು ಹಂಗೆ ಹಾಕಿವಿ. ಅದು ನೀನು ಕಟ್ ಮಾಡಿದ್ರೆ ಮತ್ತು ಒಂದಕ್ಕೊಂದು ಬಿಚ್ಕೊಂತ ಹೋಗುತ್ತೆ ಅಂತೇಳಿ ಅದು ಹೆಂಗಿತ್ತು ಹಂಗೆ ಹಾಕಿವಿ. ನಾವು ಈ ಮನೆ ಓಪ್ನಿಂಗ್ ಮಾಡ್ಕೊಂಡು ಬಂದು ಎಷ್ಟು ರೀ, ಒಂದು 2 ತಿಂಗಳಿಗೆ ತೊಗೊಂಡು ನಾ ಇದನ್ನು ಅಷ್ಟ. ಅಂದ್ರೆ ಹತ್ತತ್ರ 3ನೇ ವರ್ಷ ಬಿದ್ದೈತಿ ಇದಕ್ಕೂ. ಅವಾಗ ತೊಗೊಂಡಿದ್ದು ಏನಾಗಿಲ್ಲ ರೀ. ಗಂಧ ಚಂದ ಬಂದೈತಿ. ಭತ್ತದ ತೋರಣ ಭಾರಿ ಐತಿ, ಕ್ವಾಲಿಟಿ ಐತೆ, ಚಲೋ ಐತಿ. ಚಲೋ ಅದು ಶುಭ ಅಂತೇಳಿ ಹಾಕ್ತಾರೆ ಭತ್ತದ ತೋರಣ. ಅದು ನೇದಿದ್ದು ಡಿಸೈನ್ ಎಷ್ಟು ಚಂದ ಬಂದಿದ್ದು ಗೊತ್ತ್ರಿ. ಒಂಚೂರು ಎಲ್ಲೂ ಒಂದು ಭತ್ತ ಹೋದ್ರಲ್ಲ ಒಂದು ಏನಾಗಲ್ಲ. ಇವುಗಳಿಗೆ ಗುಬ್ಬಿ ಬಂದು ಕುಂತಿರ್ತಾವೆ ಏನೋ ತಿನ್ನಕ್ಕೆ ಅವಾಗವಾಗ. ಕೊಟ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ. ಭಾಳ ಜನ ಕೇಳಿದ್ರಿ ಈಗ ರೀಸೆಂಟಾಗಿ. ಆಲ್ಮೋಸ್ಟ್ ಈಗಿನ ಲಾಗ್ಸಿಗೆಲ್ಲ ತೋರಣದ ಬಗ್ಗೆನೇ ಕೇಳಿದ್ರಿ. ಹಿಂಗೈತೆ ನೋಡ್ರಿ ಭತ್ತ ತೋರಣದ್ದು. ಎಲ್ಲಿ ತೊಗೊಂಡಿ ನಾನು ಈ ರೀತಿ ಐತಿ ಫುಲ್ ಡಿಸೈನ್ ಅಂತ. ಇದೇನು ಹೊಸ ಚಪ್ಪಲ್. ನಿನ್ನೆ ನಮ್ಮ ತನು ಬಂಗಾರಿಗೆ ಕ್ಯೂಟ್ ಚಪ್ಪಲ್ ತೊಗೊಂಡಾರ ಅವ್ರ ಪಪ್ಪ. ಪಬ್ಜಿ ಹೌದು ನೋಡು, ಪಬ್ಜಿ ಚಪ್ಪಲ್. ನಾನು ಹಾಕಲ್ಲೇನೋ ಕಂದ. ಹೌದು ಬಿಡು. ಇವತ್ತು ಒಂದೇ ನಿನಕ ಹೊಲ್ಸಿಗೋ ಐತಲ್ಲ ಗಾಳಿ. ನಿಂಗೆ ಯಾಕೆ ಶೆಕೆ ಅನ್ಸತ್ತ? ಹೋಗು ಓಪ. ಈಗ ನೋಡ್ರಿ ಮತ್ತು ಮುಗಾಕತೈತಿ. ನಾವು ಇಷ್ಟೊತ್ತಿ ಇಲ್ಲೇ ದೇವ್ರ ಪೂಜೆ ನಾಮ ಜಪ ಮಾಡಿ ತುಳಸಿ ಮುಂದೆಲ್ಲ ತುಳಸಿ ಕಟ್ಟಿಂದೆಲ್ಲ ಇವ್ರದ್ದು ಎಲ್ಲ ಪೂಜೆ ನಾಮ ಜಪ ಎಲ್ಲ ಆಯಿತು. ಮನೆ ತಂದು ಸ್ನ್ಯಾಕ್ಸ್ ತಿನ್ನಾಗತ್ತಾರೆ. ಸ್ನ್ಯಾಕ್ಸಿಗೆ ಏನೂ ಮಾಡಿಲ್ಲ. ಆ್ಯಕ್ಚುಲಿ ಸ್ನ್ಯಾಕ್ಸಿಗೆ ಮಾಡೋಕೆ ಖಾರ ಮಾಡಕ್ಕೆ ಥರ ಮಾಡೋಕೆ ಐತ್ರಿ. ಬೆಳಗ್ಗೆ ಮಾಡಿದ್ದು ಹುಳಿ ಹಂಗೈತಿ, ಸುಮಾರು ಇದಾವೆ. ಹಚ್ತೀನಿ ಕಲ್ಸ್ಕೊಂಬರ್ತೀನಿ ಅನ್ಸಿರ್ತೀವಿ. ಈಗ ಅವರು ಜಾಮೂನ್ ತಿಂತಾರೆ. ಒಬ್ಬರು ಪಾಲಕ್ ಚಪಾತಿ ಜಾಮೂನ್ ತಿನ್ನಾಕ್ರಿ. ಖಾಲಿ ಅದು ಜಾಮೂನು. ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಪಪ್ಪನ ಬರ್ಡೇ ಬಂತಲ್ಲ, ಅವತ್ತು ಮಾಡ್ತೀವಿ. ಇನ್ನೊಂದು ಅವತ್ತು ಯಪ್ಪ ನನ್ನ ಮಮ್ಮ ಪಡ್ತೀನಿ ಜಾಮೂನ್ ಮಾಡ್ತಾನಂತಾರೆ. ಆಯ್ತು ಬಿಡೋಕಂದ ಮಾಡಂತ. ಅದೇ ಮಮ್ಮಿ ಅಷ್ಟೇ ಒಂದು ಬಕೆಟ್ ತೊಗೊಳೋದು, ಈ ಪುಟ್ಟಿಗೆ ಹಾಕೋದು, ಹಾಲಿನ ನೀರು ಹಾಕಿ ನಡೋದು, ಆಮೇಲೆ ಉಂಡೆ ಮಾಡಿ ಎಲ್ಲ ಇದು ಮಾಡೋದು, ಆಮೇಲೆ ಪಾಕ ಮಾಡಿ ಹಾಕೋದು. ಏನೈತಿ ನೋಡ್ರಿ, ಸಿಂಪಲ್ ಐತಿ. ಯಾರು ಜಾಮೂನ್ ಮಾಡಕ್ಕೆ ಬರಲ್ಲ ಕೇಳ್ರಿ, ನಮ್ಮ ಮನ್ವಿ ಹೇಳ್ತಾನೆ. 15 ದನ ಮಮ್ಮಿ ಗೌರ್ಮೆಂಟ್ ಸ್ಕೂಲಿಗೆ ಹೋದುವಾಗ ಜಾಮೂನ್ ಮೊನ್ನೆ ತಿಂದಿಲ್ಲಪ್ಪ. ಜಾಮೂನು ಮೊನ್ನೆ ಹಳ್ಳಿಯಾಗೆಲ್ಲ ಮಾಡ್ತಿದ್ದಿಲ್ಲ.
ಈಗ ಎಲ್ಲರೂ ಮಾಡ್ತಾರೆ. ಅಲ್ಲೊಂದು ಡ್ಯಾಮ್. ಅಂಗಡಿಯಾಗ ಇಲ್ಲ, ಭಾಳ ವರ್ಷ ಆಗುವಲ್ಲ, 18 ವರ್ಷ ಆಗಿನ ತಿಂದಿ ನಾನು ಜಾಗ. 18 ವರ್ಷದವರೆಗೆ ಅಮ್ಮ ತಿಂದಿಲ್ಲ. ಬಟ್ ಈಗ ಕಂದ ಮಂಡಕ್ಕಿ ಕಲಸ್ಲೇ ತಿಂತೀರಿ? ಹಾಂ, ಸೂಸ್ಲು ಥರ ಇಲ್ಲಪ್ಪ, ಸೂಸ್ಲ ಬೆಳಿಗ್ಗೆ ಮಾಡ್ತೀನಿ ಬೇಕಾ ಡಬ್ಬಿಗೆ. ನಾಳೆ ಸಾಟರ್ಡೆ ಎಲ್ಲ ಹೋಗಂದ. ಹಾಂ ತಿನ್ಬಿಡು. ಏನಾಯ್ತು ಗೊತ್ತ್ರಿ, ಇವತ್ತು ಎಲ್ರಿಗೆ ನಾಷ್ಟಕ್ಕಂತೇಳಿ ಹುಳಿ ಮಾಡಿರ್ತೀಯಲ್ಲ ಮೊದಲ, ಆ ಹುಳಿ ಇವ್ರು ನಾಷ್ಟ ತಿನ್ನಲಿಲ್ಲ, ಚಪಾತಿನ ತಿನ್ನಿಸ್ಕೊಳ್ಬಿಟ್ಟೆ. ಆ ಅವಲಕ್ಕಿಗೆ ಏನಿಟ್ಬಿಡು ತಿಂದೆ ಚಪಾತಿನ ಅಂತೇಳಿ. ಹಾಗಾಗಿ ಅದು ಹುಳಿ ಹಂಗೆ ಉಳಿತು. ಸ್ವಲ್ಪ ನಾನು ಎಷ್ಟು ಮಾಡ್ರು ರೈಸ್ ಇತ್ತು ರಾತ್ರಿಗೆ, ಅದರಲ್ಲೇ ಇದೇ ಹುಳಿ ಹಾಕ್ಕೊಂಡು ಅದನ್ನ ತಿಂದ್ಬಿಟ್ಟು ನಾಷ್ಟನ. ಹಂಗಾಗಿ ಅದು ಹುಳಿ ಓದೈತ್ರಿ. ಈಗ ಸಾರನ್ನ ಐತೆ ಹೆಂಗೆ ಇದೆ, ರಾತ್ರಿ ಅಡುಗೆ ಚಿಂತಿಲ್ಲ. ರೊಟ್ಟಿ ಅದಾವು, ಅನ್ನ ಇಟ್ಟು ಅನ್ನ ಇಡಬೇಕು, ಸ್ವಲ್ಪ ಐತೆ ಅನ್ನ, ರೊಟ್ಟಿ ಅದಾವು, ಸಾರು ಐತಿ, ಅನ್ನ ಮಾಡಿದ್ರೆ ಆಯ್ತು. ತಗೋಗ ಇದು ಹೊಸ ತೊಗೊಂಬಂದಾರ, ಓಪನ್ ಮಾಡಿಲ್ಲ. ಮಂಡಕ್ಕಿ ಚೀಲ ಎಷ್ಟು ಪೇಷನ್ಸ್ ಲೆವೆಲ್ ಖರಾಬ್ ಆಗೈತೆ ಅಂದ್ರೆ, ಇದು ಒಂದು ಸ್ವಲ್ಪ ಪೇಷನ್ಸ್ ಕೊಟ್ಟರೆ ಈಸಿ ತೆಗಿಬೋದು, ತಾನಾಗೆ ಬಿಚ್ಕೊಂತ ಹೋಗುತ್ತದೆ. ಹೊಲಿಗೆ ಕೆತ್ತರಲ್ಲ ಆಗಲ್ರಿ, ಅವಾಗೆಲ್ಲ ಇತ್ತು. ಮೆಲ್ಕಂದ ಚೆಲ್ಲದ ಈ ಒಂದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡುವಾಗ ಅರ್ಧ ಕಸ ಜೀರಿಗೆ ಇರ್ತೈತ್ರಿ ನಮ್ಮ ಮನೆ. ಹುಡುಗ ಜೀರಿಗೆ ಒಂದು ದಿನಕ್ಕೆ ಒಂದು 20 ಸಲ ಜೀರಿಗೆ ತಿಂತಾನೆ. ಇಷ್ಟು ಬಂದು ನೋಡ್ರಿ, ಇಷ್ಟು ಅಪ್ಪ ರೊಟ್ಟಿ ಮಾಡುವಾಗ ಆಗೈತೆ ನನಗೆ. ಅಕ್ಕ ಹೇಳ್ತೀನಿ, ರೊಟ್ಟಿ ಖುಷಿಯಿಂದ ಮಾಡಿಲ್ರಿ, ನಾನು ಸಿಟ್ಟಿಲ್ಲೇ ಮಾಡಿದೆ. ಇವ್ರಿಗೆ ರೊಟ್ಟಿ ಬೇಕು ಯಶ್ಮಂಟಾಗೆ, ಸುಮ್ಮನೆ ಏನಾದ್ರು ಮಕ್ಕಳಂತರ ಮಾಡ್ಕೊಂಡು ಮಾಡಿರ್ತಾರೆ, ಏನೇನಾರು ಅಂತಾರೆ. ಹಾಗಾಗಿ ಎಲ್ಲೆಲ್ಲಿ ಬಿಡತ್ತಾಗ ಜಳ ಆಗಿ ಸಾಯಲ್ ಬೇರೆ ಮಾಡಿಬಿಡೋಣ ಅಂತೇಳಿ ಮಾಡಿದೆ. ಈಗ ಇಷ್ಟು ಬಿಚ್ಚತ್ತೆ ನಾನು ಅಲ್ಲೇ ನೋಡಿ ನೀರು ಬಿಡಾತೀನಿ ಮನೆಯಿಂದ. ಕತ್ತರಿಸ್ಬಿಟ್ರೆ ಹೊಳ್ಬಿಟ್ಟು ಹಿಟ್ಟಿಗೆ ಹಾಕೋಬೇಕಿತ್ತು. ನಾನು ಇದ್ರಾಗ ಹಾಕ್ಕೊಂಡ್ಬಿಟ್ಟು ಎಲ್ಲ ಒಳಗಡೆ ಬಾಣೆ ಮಾಡಿದ್ರೆ ತಿಕ್ಕದ ಬಾಣೆ. ಇದು ಒಂಥರ ಭತ್ತದ ಹೂವೇ ನೋಡ್ರಿ, ಗೊತ್ತಿಲ್ಲ. ಮನೆ ಉಪ್ಪಿನಿಂದ ಇದೆಲ್ಲ ಕೊಟ್ಟಿರ್ತಾರಲ್ರಿ ಒಳಗೆ ಹಿಂಗೆ ಹೋಗಕ್ಕೆ, ಅದೇ ಇದೆ ಭತ್ತದೊಳಗೆ ಬಂದೈತೆ. ಅದು ಒಂಥರ ಬೇರೆ ಥರ ಫ್ರೈ ಮಾಡಿರ್ತಾರೆ. ತಿನ್ನೋದ ಇದ್ದಿತ್ತು, ಮತ್ತೆ ಭತ್ತದಿಂದ ಆಗಿದ್ದು ತಿನ್ನೋವಂಥವು. ನೋಡ್ರಿ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯ್ತು. ಮುಂಜಾನೆ ಮಾಡಿದ್ದು ಮನೆಯಿಂದ ಸ್ವಲ್ಪ ಅವಲಕ್ಕಿ ಕಲಿಸ್ಬೇಕು. ಈಗ ನೋಡ್ರಿ, ಇವತ್ತು ಕಿರಣ್ ತಂದ್ರಲ್ಲ ಯಶ್ಮಂಟ್ರ, ಅದು ಹೇಳಿದ್ನಿ ಅಲ್ಲಿ ನಿಮ್ಗೆ ಆಗಲ್ಲೇ. ನಾಳೆ ಫಸ್ಟ್ ಡೇ ಮಕ್ಕಳಿಗೆ ಸ್ವೀಟ್ ಮಾಡಂತ ಅಂದಾರ ಅಂತೇಳಿ, ಹಾಗಾಗಿ ಜಾಮೂನ್ ಮಾಡಾಕತ್ತೀನಿ ರೀ ನಾನು. ಇವರು ಅದ್ರಾಗ ಬಂದು ಹಿರಿಯತನ ಮಾಡಾಕತ್ತಾರ. ಒಟ್ಟು ಎಲ್ಲ ಅದ್ರಾಗ ಕೈ ಬಿಡ್ತಾರ. ಇವತ್ತು ಇಸ್ಲಾಮಿನ ದಿನ ಅಲ್ಲ. ಏಯ್ ಸೀದಾ ಕಟ್ ಮಾಡೋ. ಅದಕ್ಕೆ ಜಾಮೂನ್ ಮಾಡಾಕತ್ತೀನಿ ರೀ ಈಗ. ಕಡಿಗೆ ಬಿತ್ತ ಅಲ್ಲೇ ಅಲ್ಲಿ ಹಿಟ್ಟು. ಬರ್ರಿ ನಾ ಜಾಮೂನ್ ಹೆಂಗೆ ಮಾಡ್ತೀನಿ ಶೇರ್ ಮಾಡ್ಕೊತೀನಿ, ಹೆಂಗೆ ಮಾಡ್ತೀನಿ ಅಂತೇಳಿ. ಹೆಂಗೆ ಬರ್ತಾವ ಅಂತಾನೆ ನೋಡೋದು ಬರ್ರಿ. ಈಗ ನಾವು ಹಾಲು ತುಂಬ ಕಪ್ನೇನು ಒಂದು ಪ್ಯಾಕೆಟ್ ರೆಡಿ ಮಿಕ್ಸ್ ತಂದಾರೆ. ಬಗನ್ ಗೆಟ್ ಒಂದು 5 ಅಂತಿದೆ, ಹಾಗಾಗಿ 2 ಬಂದವು. ಒಂದು ಎತ್ತಿಡ್ತೀನಿ, ಇದೊಂದೊಂದು ಮಾಡ್ತೀನಿ. ಈಗ ಇದ್ರಾಗ ಏನಿಲ್ಲ ಅಂದ್ರೆ ಒಂದು 40 ಜಾಮೂನ್ ಮಾಡಿರ್ತೀನಿ. ಸ್ವಲ್ಪ ದೊಡ್ಡ ಸೈಜ್ ಮಾಡೋದು ಭಾಳ ನಾನು, ಹಾಗೆ ಒಂದು 40 ಮಾಡ್ತೀನಿ. ತಂದೆ ಹಾಲು ಆಗಲ್ಲೇ ಗೌಡ್ರಮ್ಮ ಬಂದಿದ್ರಲ್ರಿ, ಚಾಕ್ ಹಾಲು ತರಿಸಿದ್ದೆ. ಇಷ್ಟು ಹಾಲು ಹೋಗೋದವು, ಚಲೋ ಆತೀವಿ ಹಾಲು ಉಳಿಸಿ ನಾನು ಇಟ್ಟು. ಜಾಮೂನು ನಾದಕ್ಕಾಗತ್ತೆ. ಜಾಮೂನನ್ನ ಹಿಟ್ಟನ್ನ ನೀರಾಗ ನಾದ್ತಾರೆ, ನೀರು ಹಾಕಿ ನಾದ್ತಾರೆ, ಹಾಲು ಹಾಕಿ ನಾದ್ತಾರೆ. ನಾನು ನೋಡೋ ಪ್ರಕಾರ ನಾವು ಒಂದು ಸಲ ಅಲ್ಲೇ 2 ಸಲ ಚೆಲ್ತಿ ಬಿಡು, ಸಾಕು ಬಿಡು ಅಷ್ಟ. ಹಾಕು 2 ಸರಿ ಹಾಲು ಹಾಕಿ ನಾ ಮಾಡೀನಿ, ಒಮ್ಮೆ ನೀರು ಹಾಕಿ ಮಾಡಿದ್ದೆ. ಬೇಡ ಸಾಕು, ಒಂದೇ ಭಾಳ ಹಾಕು. ಕೈ ಬಿಡು, ಕೈ ನೋಡ್ರಿ, ನನ್ನ ಮಕ್ಳು ಇನ್ನೂ ಸಕ್ರೆ ಪಾಕಕ್ಕೆ ಹಾಕಿಲ್ಲ. ಡ್ರೈ ಜಾಮೂನನ್ನ ಹಂಗೆ ತಿನ್ನೋದ ಚಲೋ ಮಾಡ್ಯಾರ. ಫ್ರೈ ಮಾಡಿದ್ದನ್ನ ಹುಡ್ಕೊಂಡು
ಸಪ್ಪನ್ ಜಾಮೂನ್, ಡ್ರೈ ಜಾಮೂನ್ ಅಲ್ರಿ ಅದು. ಡ್ರೈ ಜಾಮೂನ್ ಅಂದ್ರೆ ಸಕ್ಕರೆ ಸೇರಿಸಿರ್ತಾರೆ. ಇವಾಗ ಸಪ್ಪನ್ ಜಾಮೂನ್ ತಿನ್ನತ್ತಾರೆ. ಈ ರೀತಿ ಫ್ರೈ ಮಾಡೀನಿ. ಇದು ಒಂದು ದೊಡ್ಡದು ಎಕ್ಸ್ಪೆರಿಮೆಂಟ್ ಮಾಡೋದು ಬಾಳ್ರಿ ನಾವು. ಒಂದು ದೊಡ್ಡದು ಮಾಡಿ ಅದು ಎಷ್ಟು ದೊಡ್ಡದಾಗತ್ತೆ ನೋಡೋದು, ಒಂದು ಸಣ್ಣದು ಮಾಡಿ ಅದು ಹೆಂಗೆ ಆಗುತ್ತೆ ಅಂತ ನೋಡೋದು. ದೊಡ್ಡದೈತಿ ಬೇಡ, ಬಿಸಿ ಅದ ಭಾಳ. ಅತಿ ಇದಕ್ಕೂ ಡಾರ್ಕ್ ಕಲರ್ ಕರೆದು ಬಿಟ್ರೆ ಕಪ್ಪಾಗ್ಬಿಡ್ತಾರೆ ಜಾಮೂನು. ಈ ರೀತಿ ಇದ್ರೆ ಸಾಕು. ಆದರೆ ಇವು ಎಣ್ಣೆ ಸರಿ ಇದು ಸ್ವಲ್ಪ ಭಾಳ ಡಾರ್ಕ್ ಅದು. ಇಲ್ಲ ಸಣ್ಣದಿತ್ತು, ಅದು ಫ್ರೈ ಮಾಡಿಂದ ಆಟಾಗಿತ್ತು. ಈಗ ಸಕ್ರೆ ಕರಗಿಸಿ ಹಾಕ್ಬೇಕ್ರಿ ತಣ್ಣಗಾಯ್ದು ಇವನ್ನ. ಖರೆ ರೀ ಹಂಗೆ ಟೇಸ್ಟ್ ಅದಾವ, ಅದಕ್ಕೆ ತಿನ್ನಾಗತ್ತೆ ನನ್ನ ಮಕ್ಳು ತೊಗೊಂಡು. ಸಕ್ರೆ ಪಾಕ ಮಾಡೋಕೆ ನೋಡ್ರಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ಸಕ್ಕರೆ ತೊಗೊಂಡಿನಿ. ಅದರಲ್ಲೇ 3 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಹಾಕಿ ಕುದಿಸ್ಬೇಕ್ರಿ. ಒಂದು ಸಣ್ಣಗೆ ಅಂಟು ಎಳೆ ಪಾಕ ಅಂತೀವಲ್ರಿ, ಆ ರೀತಿ ಬರೋರಿಗೆ ಕುದಿಸ್ಕೋಬೇಕು. ಆ್ಯಕ್ಚುಲಿ ನಂಗೆ ಆಮೇಲೆ ಅನ್ನಿಸ್ತು ಇದು ಕುದಿಯುವಾಗ ಒಂದು ಸಣ್ಣ ಅಂಟು ಪಾಕ ಬರೋಕ್ಕೂ ಎಷ್ಟೊತ್ತವರೆಗೆ ಕುದೀತು ಅಂದ್ರೆ, ಎಷ್ಟೊತ್ತು ವೇಟ್ ಮಾಡೀನಿ ಅಂದ್ರೆ ಅವಾಗ ಅನ್ನಿಸ್ತು ನನಗೆ ಒಂಚೂರು ನೀರು ಕಡಿಮೆನೇ ತೊಗೋಬೇಕಿತ್ತು. ನಾನು 3 ಗ್ಲಾಸ್ ಬೇಡ, ಒಂದು 2.5 ಗ್ಲಾಸ್ ಹಾಕ್ಕೊಂಡಿದ್ದೆ ಸಾಕಾಗ್ತಿತ್ತು ಅಂತ ಅನ್ನಿಸ್ತು. ನಾನು 3 ಗ್ಲಾಸ್ ಹಾಕಿದೆ. ಸ್ವಲ್ಪ ಟೈಮ್ ತೊಗೋತ್ರಿ ಅಷ್ಟೇ ಬರಬೇಕಾದ್ರೆ, ಯಾಕಂದ್ರೆ ಸ್ವಲ್ಪ ಅದೆಲ್ಲ ಸಕ್ರೆ ಕರಿಗಿ ಕುದ್ದು ಬರಬೇಕಲ್ಲ ಒಂಚೂರು. ಅಟ್ಲೀಸ್ಟ್ ಜಾಮೂನಿಗೆ ಎಲ್ಲನೂ ಅದು ಸಿರಪ್ನ ಹೀರ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೇಲೆ ತಿನ್ನುವಾಗ ಬೇಕಲ್ಲ, ಅಷ್ಟಾದ್ರೂ ಬೇಕಂತೇಳಿ ಸ್ವಲ್ಪ ಕರೆಕ್ಟ್ 3 ಗ್ಲಾಸ್ ಹಾಕಿದ್ದೆ ನಾನು. ಆದರೆ ವೇಟ್ ಮಾಡಿಸ್ತು. ಇದ್ರ ಊಟ ಎಲ್ಲ ಆಯ್ತು ರೀ, ಬಂಡೆ ಎಲ್ಲ ಬೆಳಕೊಂಬಂದೆ. ಇನ್ನೂ ಇದು ಪಾಕ ಮಾಡೋದೈತಲ್ರಿ, ಹಾಗಾಗಿ ಪಾಕ ಮಾಡಾಕತ್ತೀನಿ. ಕುದಿಯಾಕತ್ತೀನಿ. ಏನು ನೀರು ಜಾಸ್ತಿ ಇಟ್ಟಿನೋ ಏನಾಯ್ತು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂಟು ಥರ ಪಾಕ ಬರೋ ಹೊಲ್ದಾಗ ಕುದೀತಾನೆ ಐತಿ. ಎಷ್ಟು ಒಂದು 6-7 ನಿಮಿಷ ಆಯ್ತು ಇಟ್ಟು ಅಂಟು ಥರ ಪಾಕ ಬರ್ತಾಯಿಲ್ಲ. ಅದು ಪಾಕ ಮೀನ್ಸ್ ಒಂಚೂರು ಇಷ್ಟ ಬರಬೇಕಲ್ರಿ. ಹಾಗಾಗಿ ಕಾಯ್ಕೊಂಡು ನಿಂತೀನಿ. ನಿದ್ದೆ ತೊಗೋಗತ್ತೈತಿ. 11:35 ಆಗೈತಿ. ಜಾಮೂನ್ ಈ ಕಡೆ ಫ್ರೈ ಮಾಡಿದ್ದೀನಿ. ಈಗ ಆರಿಸಿ ಮಕ್ಕೋತೀನಿ ರೀ. ಮಕ್ಕೊಂಡು ತಣ್ಣಗಾದ್ಮೇಲೆ ಹೇಗೆ ಆವಾಗ ಹೋಗೈತೆ ರಾಗಿ ಹಾಕೀನಿ. ಎದ್ದು ಬಂದು ಹಾಕಿಟ್ಟು ಮಕ್ಕೋತೀನಿ. ಈಗ ಇದು ಆರಾಕಬೇಕು ಟೈಮ್ ಮತ್ತೊಂದು ತಾಸು. ಹಾಗಾಗಿ ಎಲ್ಲ ಕ್ಲೀನ್ ಮಾಡೀನಿ ರೀ, ಅಡುಗೆ ಮನೆ ಎಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಿಂತ್ರಿ ನಾನು. ಹಿಂಗೆ ಆಗುತ್ತಿದ್ದು ಲೇಟ್ ಆಗುತ್ತಿದ್ದು ಮತ್ತೆ ಅಂತೇಳಿ ಒಂದಿಷ್ಟು ಹಾಲು ಉಡ್ಸೀನಿ. ಎಷ್ಟು ಆಗೈತೆ ರೀ ಸಾಕು. ಮತ್ತು ಪಾಕ ಕಡಿಮೆ ಬಿದ್ದರೆ ಜಾಮೂನ್ ಸರಿ ಬರೋಣ. ಹಸಿನ್ ರೀ. ಈಗ ನೋಡ್ರಿ ಮನೆ ತನ್ನ ಸ್ಕೂಲ್ಗೆ ಬಿಟ್ಟು ಬಂದು ಅಂಗಡಿ ಒಳಗೆ ಚಹಾ ಕುಡ್ಕೊಂಡು ನಿಂತಿದ್ದೆ. ಇವತ್ತು ಶನಿವಾರ ನನ್ನ ನೆನಪೇ ಇಲ್ಲ. ಹೆಂಗೆ ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೆಲ್ಲ. ಅದಕ್ಕೆ ಎಷ್ಟು ಮಾಡ್ರಿ ಇವತ್ತು ನಾವು ಹೋಗು ದೇವಸ್ಥಾನಕ್ಕೆ ಹೋಗು ಅಂದ್ರೆ. ಹಾಗಾಗಿ ಈಗ ಆಂಜನೇಯ ದೇವಸ್ಥಾನಕ್ಕೆ ಹೊಂಟೀನಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಹೊರ ಬಿಟ್ಟು ಬರ್ತಾರೆ. ಬೈಕೆ ಹೊಂಟೀನಿ ಆಂಜನೇಯ ದೇವಸ್ಥಾನ. ದೂರ ಇಲ್ರಿ, ನಮ್ಮ ಅಂಗಡಿಯಿಂದ ಹತ್ತಿರ ಐತಿ. ಹೋಗಿ ಬಂದರೆ ಅಲ್ಲೇ ಸ್ವಲ್ಪ ಕುಂತಿದ್ದೆ. ಈ ಅಂಗಡಿ ಬಂದೀನಿ. ನಮ್ಮ ಯಜಮಾನ್ರು ನಮ್ಮ ಶಾಪಿಗೆ ಹೊಸ ಬಿಸ್ಕೆಟ್ ಇಂಟ್ರೊಡ್ಯೂಸ್ ಮಾಡ್ಯಾರ. ನೀವು ಪಟ್ಟು ಹೊಳೆ ಬಂದಿಲ್ಲ ಅಂದ್ರೆ ಹಂಗೆ ಹೊಸ ಇವನ್ನ ಆ್ಯಡ್ ಮಾಡ್ಯಾರ. ಟೇಸ್ಟ್ ನೋಡೋಣ ಈಗ ನಾವು ಆಗಲ್ಲ ಹುಡ್ಕೋದಾಗ್ಯಾರಿ ಬಿಸ್ಕೆಟ್ ಚೊಟ್ಟಿ ಒಂದು ಟೇಸ್ಟ್ ನೋಡೋಕ್ಕೆ. ನಾನು ನಾವು ಫ್ರೀ ಗಿರಾಕಿ ಅಲ್ಲ, ನೋ ಯೂಸ್. ಹೆಸರು ಕಾರ್ಡ್ ನೋಡ್ರಿ ಹೆಂಗೆ ಮಾಡ್ತೀರ ನೋಡ್ರಿ. ಏನು ನೀರ ನೆನ್ಸ್ತೀನಿ. ಬಿಸಿಲು ಹೆಂಗೈತೆ ಗೊತ್ತ್ರಿ, ಈಗ ಮನೆ ಮುಟ್ಟಕ್ಕಾಗೋದು ನನಗೆ. ಅಲ್ಲಿ ಎಷ್ಟು ತಣ್ಣಗಿತ್ತಪ್ಪ ದೇವಸ್ಥಾನದಾಗ. ಕುಂತಿದ್ದೆ ಆರಾಮ್. ಎಷ್ಟಂದ್ರೆ ಕುಂತು ಬಂದ್ರಿ ನಾ ಅಲ್ಲೇ ತೋರಿಸ್ತೀನಿ. ಹೋಗಲ್ಲ ನೀವು ದೊಡ್ಡ ಕಪ್ ಮಾಡ್ಬೇಕು ಬೇಡ ಸ್ವಲ್ಪ. 3 ತಿಂದು ಜಗಳ ಬರ್ತೈತೆ ನನಗೆ. ಮನ್ವಿತ ನೆನ್ಪಕ್ಕ ನಂಗೆ. ಮನ್ವಿತ ಬಿಸ್ಕಿಟ್ ತಿನ್ನ ಕಡಿದ್ರೆ ಅಳ್ತಿತ್ತು. ತಾನ ತಿಂದು ಅಳ್ತಿತ್ತು ಅರ್ಧ ಆಗ್ತಿದ್ದು ಅಂತೇಳಿ. ಆ ವಿಡಿಯೋ ಐತಲ್ಲ ಅದು ಹೆಚ್ಚು ಕಡಿಮೆ ಒಂದು 2 ವರ್ಷ ಇದ್ದಾಗ, ಏನೋ 1.5 ವರ್ಷ 2 ವರ್ಷ ಇದ್ದಾಗ. ನೋಡಿ ಅತ್ತಾಗೆಲ್ಲ ಹೋಗಿನಿ.
ಹ್ಞೂ ಚಲೋ ಅದ ಬಿಸ್ಕಿಟ್. ಚಲೋ ಏನು ಒಳ್ಳೆ ಅಲ್ಲ ಒಳ್ಳೆ ಒಳ್ಳೆ ಯಾರೇನ ಬೇಡ ನಮಗೆ ರೊಕ್ಕ ಕೊಟ್ಟಿರ್ತೀವಿ ನಾವು. ಆಯ್ತು ಕೊಡು. ನೋಡಲಿ ಕೈಯಾಗ 5 ರೂಪಾಯಿ ಹಿಡ್ಕೊಂಡಿವಿ. ತವ್ರ ಮನೆ ತಂದೇನ ರೊಕ್ಕ? ನನ್ನ ತವ್ರ ಮನೆ ಇರೋದು. ಅದು ಸ್ವೀಟ್ ಸಾಲ್ಟ್ ಭಾರಿ ಇರಲ್ಲ. ನೋಡ್ರಿ ಅಲ್ಲಿಂದ ಬಂದು ಫಸ್ಟಿಗೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತೆ. ಇಲ್ಲಾಂದ್ರೆ ಇದಿಷ್ಟು ಮಾಡಿ ಊಟ ಆದ್ಮೇಲೆ ಮಾಡ್ಕೊಂಡು ಕುಂದಿರ್ತೀನಿ, ಲೇಟ್ ಆಗ್ಬಿಟ್ಟಿತ್ತು. ಹಂಗೆ ಬಂದು ವಿಡಿಯೋ ಎಡಿಟ್ ಮಾಡಿ ಇವರು ಮಕ್ಕಳು ಕರ್ಕೊಂಡ್ಬರೋದು ಅಪ್ಲೋಡ್ ಇಟ್ಟು ಕಳಿಸ್ಬಿಟ್ಟೆ. ಅದು ಈಗ ಅಡುಗೆನ ಅನ್ನ ಹೀರೆಕಾಯಿ ತಂದಿದ್ರು, ಫ್ರೆಶ್ ಹೀರೆಕಾಯಿ ಇಸ್ಕೊಂಡ್ರು. ಹೀರೆಕಾಯಿ ಗ್ರೇವಿ ಯಾರು ಅನ್ಕೋರಿ, ರಸಾರ ಅನ್ಕೋರಿ, ಹುಳಿ ಯಾರು ಅನ್ಕೋರಿ, ಪಲ್ಯ ಯಾರು ಅನ್ಕೋರಿ, ಅದು ಮಾಡಿ ಅಂದಾಗ ನಮ್ಮ ಯಜಮಾನ್ರು ಮಾಡಿದ್ರೆ ಕಲರ್ಫುಲ್ ಮಾಡ್ತಾರೆ. ಸ್ಕೂಲಿಂದ ಬಂದಾರೆ, ಇವ್ರಿಗೆ ಊಟಕ್ಕೆ ಸಂಬಂಧ ಇಲ್ರಿ. ಇವ್ರು ಏನು ಮಾಡಕತ್ತಾರ ಅಂತಾರ. ಇವರಿಗೆ ಅನ್ನ ಸಾರು ಬೇಡ, ರೊಟ್ಟಿ ಇದ್ದಾಗ ರೊಟ್ಟಿ ಬೇಡ, ಅನ್ನ. ಅವು ಡೈಲಾಗ್ ರೀ ಹಂಗೆ. ಅನ್ನ ಬೇಡ ಚೀಲ ಬಿಡ್ಬಾರ್ದು, ತಾನು ಹೋಗತ್ತದ. ಆಮೇಲೆ ಮುಂಜಾನೆ ಆಮೇಲೆ ಮಧ್ಯಾಹ್ನ ಉಣ್ಲ 2 ಮುಂಜಾನಿದ ಅನ್ನ ನಿಮ್ಗೆ ತಣ್ಣಂದಲ್ಲ ಬೇಕಲ್ಲ. ಓಕೆ. 985 ಡಿವೈಡೆಡ್ ಬೈ ನಂಗೆ ಬರೀ ಕೊಟ್ಟು ನಂಗೆ ಇಷ್ಟ ಆಯ್ತು, ನೀರು ಹೇಳ್ಕೊಡಲ್ಲ. ಡಿವೈಡೆಡ್ ಬೈ 9 ಮಾಡಿ. ಈಗ ನೋಡ್ರಿ ಸಂಜೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನೊಂದು ಏನಾಯ್ತಂದ್ರೆ ಭಾಳ ಇವತ್ತು ಮಧ್ಯಾಹ್ನ ಸ್ವಲ್ಪ ಬೇಜಾರು ಮಾಡಿಕೊಂಡು ಥರ ಗೋಳು ತೊಳ್ಕೊಂಡಿದ್ದೆ ಯಜಮಾನ್ರ ಮುಂದೆ. ಹಾಗಾಗಿ ಊರಿಂದ ಬಂದಿರ್ತೀನಿ ಸ್ವಲ್ಪ ಏನು ತಿನ್ನಿಲ್ಲ ಅಂತೇಳಿ. ಹಂಗಾಗಿ ಇವತ್ತು ಅಷ್ಟು ಅಂದಿದ್ದಕ್ಕೆ ಸಂಜೆ ನನಗೆ ಗೊತ್ತಾಗಲ್ಲ ಅಂದರೆ ಫಿಲ್ಟರ್ ನೀರು ಖಾಲಿ ಆಗಿದ್ರೆ ಅದನ್ನು ಕೊಟ್ಟು ಅಂತಲ್ಲ. ಆವಾಗ ಫೋನ್ ಹಚ್ಚಿ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀನಿ ನೋಡು ಅಂತೇಳಿ ಗೋಬಿ ಕೊಟ್ಟೆ ಕೊಟ್ಟು ಕಳಿಸಿದ್ರು. ತಿಂದ್ವಿ, ಸ್ನ್ಯಾಕ್ಸ್ ತಿಂದು ಸಂಜೆ ಕೆಲಸ ಮಾಡಿಕೊಂಡು ಬಿಟ್ಟರೆ ಇವ್ರು ಬರೀ ಮೊಬೈಲ್ ನೋಡೋದು, ಇಲ್ಲಿ ಹೊಡೆದಾಡೋದು, ಫೈಟ್ ಮಾಡೋದು. ಕ್ಲಾಸಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದನ್ನೇ ಮಾಡ್ತಾರೆ ಅವರು. ಹಾಗಾಗಿ ಅವ್ರಿಗೆ ಮನೆಯಿಂದ ಈ ಥರ ಸಮಸ್ಯೆ ಕೊಡೋದೇನಲ್ಲ ಅವನ್ನ ಅವಾಗವಾಗ ಹಿಂಗೆ ಕುಂದಿಸ್ಕೊಂಡು ಹೇಳ್ಕೊಡ್ತೀನಿ, ಮಾಡಿ ತೋರಿಸ್ತಾನೆ. ಒಟ್ಟಿನಲ್ಲಿ ಈ ಥರ ಏನಾದರೂ ಕೈಗೆ ತಲೆಗೆ ಕೆಲಸ ಕೊಟ್ಟರೆ ಮನೆ ಸೈಲೆಂಟ್ ಇರ್ತೈತೆ ನಮ್ಮ ಮನೆ. ಇಲ್ಲಾಂದ್ರೆ ಬರೀ ಮಮ್ಮಿ 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 ಇಲ್ಲಾಂದ್ರೆ ಬರೀ ಇರೋ ಚೀರಾಟ ಹೊಡೆದಾಟ ಅದೇ ಇರ್ತೀರಿ. ಮತ್ತು ನಂದು ಅದ್ರೊಳಗೆ ಅದನ್ನ ಸುಮ್ಮನೆ ಸರ್ ದೊಡ್ಡ ಕೆಲಸ ಆಗ್ಬಿಡ್ತೈತಿ. ಹಾಗಾಗಿ ಇವಂದು ಹಾಕೋ ನಾ ಹೇಳ್ತೀನಿ ನಂಬರ್ಸ್ ಅಂದ್ರೆ, ಇಲ್ಲ ನೀನು ಹಾಕ್ಬಿಡು ನಾ ಮಾಡ್ತೀನಿ ಅಂತೀನಿ. ಇವಾಗ ಹೇಳಿದ ಮಾತು ಸರಿ ಕೇಳೋದಿಲ್ಲ. ಹೋಗಿ ನಾ ಹೇಳಿದ ನಂಬರ್ಸ್ ಹಾಕೋ. ನಾವೇ ಯಾಕೆ ಬರಲಿ, ನಂಬರ್ಸ್ ಬರೋಕ್ಕೆ ಬರಲ್ಲ. ಹಾಂ ಬರೀತಿಯಲ್ಲ, ಬರ್ಕೊ ಹೇಳ್ತೀನಿ ಬರ್ಕೊ. ಇನ್ನೊಂದು ಏನಾದ್ರು ಸ್ನೇಹಿತರೆ, ಹಾಗಾಗಿ ಈಗ ರಾತ್ರಿ ಅಡುಗೆದು ತಯಾರಿ ನಡೆಸಬೇಕು. ಮಧ್ಯಾಹ್ನಕ್ಕೆ ಅನ್ನ ಇಷ್ಟ ಮಾಡಿದ್ದೆ. ಈಗ ರಾತ್ರಿಗೆ ಮಾಡಿದ್ವಿ. ಸಬ್ಬಸಿಗೆ ಸೊಪ್ಪು ಮೊನ್ನೆ ತಂದಿದ್ದು ಗಜ್ಜರದ ಹಚ್ಚಿ ತಾಲಿಪಟ್ಟು ಮಾಡ್ತೀನಿ. 7:30 ಆಯ್ತು, ಇನ್ನೊಂದು ಅರ್ಧ ತಾಸು ಎಣ್ಣೆ ಸೊಪ್ಪು ಅವೆಲ್ಲ ಕಳಿಸಿ ಸೀರಣಿ ಹೋಗಿ ತಾಲಿಪಟ್ಟು ಮಾಡ್ತೀನಿ. ಬಂದಿರೋಕಂದ್ರೆ ನಾಳೆಗೆ ನಾಷ್ಟಕ್ಕೆ ಸ್ನೇಹಿತರೆ ಸಂಡೇ ಅಲ್ರಿ, ಏನಾದ್ರು ಸ್ಪೆಷಲ್ ಮಾಡೋಣ. ಪಟ್ಟು ಭಾಳ ದಿನ ಆಯ್ತು ಮಾಡಿದ್ದೆಲ್ಲ. ಇಡ್ಲಿ ಮಾಡಿ, ದೋಸೆ ಮಾಡಿ ಗೊತ್ತೈತಿ, ಪಟ್ಟು ಮಾಡಿಲ್ಲ. ಪಟ್ಟು ಮಾಡ್ಬೇಕಂತೇಳಿ ನೆನೆಸಿಕ್ಕಿನಿ. ಆದರೆ ಏನು ಇಷ್ಟ ಕೊಟ್ಟರೆ ಮೊನ್ನೆ ಇಡ್ಲಿಗೆ ಉದ್ದಿನಬೇಳೆ ಕಡಿಮೆ ಆಗಿ ಇದಾಗಿತ್ತು. ಸ್ವಲ್ಪ ಇಡ್ಲಿ ಮೊನ್ನೆ ಫಸ್ಟ್ನೇ ಸಲ ಮಾಡಿದಷ್ಟು ಸಾಫ್ಟ್ ಬಂದಿದ್ದಿಲ್ಲ. ಇವತ್ತು ಉದ್ದಿನಬೇಳೆ ಮೊನ್ನೆ ಲಿಸ್ಟೊಳಗೆ ಹಚ್ಚಿದ್ರೆ ತಂದೇ ಇಲ್ಲ, ಅವ್ರು ಎದಕ್ಕೆ ತಂದಿಲ್ಲ ಗೊತ್ತಿಲ್ಲ. ಉದ್ದಿನಬೇಳೆ ಅನಿಸಿಲ್ಲ, ಆಮೇಲೆ ಸತ್ನೆ ಹಾಕೊಂತಿ ಈಗ ಉಳಿದಿದ್ದು ಹಾಕಂತ ಅಂದ್ರು. ಹಾಗಾಗಿ ಹಾಕಿನಿ ಈಗ. ಆದ್ರೆ ಒಂದೇ ಥರ ಅಕ್ಕಿ ಉದ್ದಿನಬೇಳೆ ಅಷ್ಟು ಹಾಕಿಲ್ಲ. ಅದಕ್ಕೆ ಉದ್ದಿನಬೇಳೆ ಎಲ್ಲ ಬಿಟ್ಟರೆ ಎಲ್ಲ ಥರ ಕಾಳುಗಳು, ಬೇಳೆಗಳು, ಅಕ್ಕಿ ಇಷ್ಟು ಸೇರಿ ನೆನೆಸಿಟ್ಟಿನಿ. ನಾಳೆ ಪಡ್ಡು ಹೆಂಗೆ ಬರ್ತಾವೆ ನೋಡೋಣ್ರಿ. ಅವ್ರು ಇನ್ನೂ ಉದ್ದಿನಬೇಳೆ ಎಷ್ಟೊತ್ತಿ ತಂದು ಕೊಡ್ತಾರೆ ಏನೋ. 1-2 ತಾಸು ನೆಂದ್ರೆ ಮಿಕ್ಸಿ ಹಾಕಕ್ಕೆ ಬರ್ತಾಯಿದ್ರು ಉದ್ದಿನಬೇಳೆ, ಚಿಂತೆ ಇಲ್ಲ. ಹೇಗೂ ಮಲ್ಗೋದು 12 1 ಸಾರಿ 12
ವರಿ ಹಂಗಾಗಿ ಮಮ್ಮಿ ಇದರ ಆನ್ಸರ್ ಮಮ್ಮಿ ಇದರ ಆನ್ಸರ್ 19.777 ಆಗುತ್ತೆ. 19.77 ಹಂಗಂತ ಪಾಯಿಂಟ್ ಬಂದಮೇಲೆ ಹೊಳ್ಳಿ 3 ಇಂದ 4 ಡಿಜಿಟ್ ಬರೋವರೆಗೆ ಮಾಡ್ಬೇಕು ನೀನು. ಅಲ್ಲ ಇದರ ಆನ್ಸರ್ ಹೇಳಕೊಂತೀನಿ ಆನ್ಸರ್ನ ಮಮ್ಮಿ ಹಂಗಂತ ಹೇಳಿ 1 to 10 ಅಂದಿದ್ನಲ್ಲ 1 to 10 ನಂಬರ್ ಹಂಗಂದ್ರೆ ಇಲ್ಲಿ 9 ಒಳಗೆ 9 ಐತಿ 1 ಐತಿ 9 ಮೈನಸ್ 0 ಆಗುತ್ತೆ 8 ಇಲ್ಲಿ ಇಳಿಸ್ಕೊಂಡು ಆಗ ಅದು ಸಣ್ಣ ನಂಬರ್ ಅದಕ್ಕೆ ತಪ್ಪು ಮಾಡಿಯಲ್ಲ ಇಲ್ಲ ಮಾಡಿ ಎದು ಸರ್ಸ್ಕೊಡ್ತೀನಿ ತೆಲುಗು ಆಡ್ಬೇಕನ್ನೋದು ಮನೆಯಲ್ಲಿ ತೆಲುಗು ಆಗೋದಿಲ್ಲ ಸ್ಟಾರ್ಟ್ ಬರ್ತಿರ್ತೀವಿ ಜಾಸ್ತಿ ಕರೆಕ್ಟ್ ಆಯ್ತು ನೋಡಿ ಹೇಳು ಹೆಂಗೆ ಮಾಡಿದ್ವಿ ಎಕ್ಸ್ಪ್ಲೇನ್ ಇಲ್ಲಿ ಇದು 985 ಡಿವೈಡೆಡ್ ಬೈ 9 ಸ್ವಲ್ಪ ಜೋಗ ಮಾತಾಡ 9 ಒಳಗೆ 9 ಐತಿ ಅದು 1 ಐತಿ 9 ಮೈನಸ್ 9 0 ಅದನ್ನ ಈ 8 ಇಲ್ಲಿ ಕೆಳಗೆ ಇಳಿಸ್ಕೊಳ್ಳಿ 0 ಮಾಡಿ ಅದು ಎಸ್ ಐತಿ 9 ಐತಿ 9 ಐತಿ ಲೈನ್ ಹಚ್ಕೊಂಡೆ ಆಗ ಇಲ್ಲ ಆನ್ಸರ್ 4 ಮಮ್ಮಿ ಈ ಕ್ವಶನ್ ಮಾಡಿ 985 ಡಿವೈಡೆಡ್ ಬೈ 9 ಟೇಬಲ್ ಒಳಗೆ 9 ಐತೆ ರೆಸ್ಟ್ ಐತಿ 1 ಐತಿ 9 ಮೈನಸ್ 9 ಈಸ್ ಈಕ್ವಲ್ ಟು 0 ಆಗುತ್ತೆ. ಆಮೇಲೆ ಈ 8 ಇಲ್ಲಿ ಇಳಿಸ್ಕೊತೀವಿ. ಆಮೇಲೆ ಇದು ಚಿಕ್ಕ ಸಂಖ್ಯೆ ಆಗುತ್ತೆ 9ಕ್ಕಿಂತ ಅದಕ್ಕೆ 5 ಇಳಿಸ್ಕೊತೀವಿ. ಆ 5 ಇಳಿಸ್ಕೊಳಕ್ಕಿಂತ ಮುಂಚೆ 0 ಹಚ್ಕೋಬೇಕಾಗುತ್ತೆ. ಆಮೇಲೆ ಅಂದ್ರೆ ಡಬಲ್ ಸಂಖ್ಯೆ ಇಳಿಸೋವಾಗ 0 ಕೊಡ್ಬೇಕಾಗತ್ತೆ ಅಲ್ಲಿ ಕೊಡ್ಬೇಕಾಗತ್ತೆ. 9 ಟೇಬಲ್ ಒಳಗೆ 85 ಇರಲ್ಲ 85 ಇರಲ್ಲ ಅದ್ರ ನಿಯರ್ ಮೈ ನಂಬರ್ 81 ಆಗುತ್ತೆ. ಅದು ಎಷ್ಟು ಐತಿ ಇಲ್ಲಿ 9 ಐತಿ 9 ಟೇಬಲ್ ಒಳಗೆ 81 9 ಐತಿ. ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಆನ್ಸರ್ 4 ಬರ್ತದೆ. ಆಮೇಲೆ ಇಲ್ಲ ಅಲ್ಲೇ ಇದು ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಇಲ್ಲಿ ಇಳಿಸ್ಕೊಂಡಿರ್ತಾವ ಮತ್ತೆ ನಂಬರ್ ಇರಲ್ಲ ಅದಕ್ಕೆ ಅಲ್ಲಿ ಪಾಯಿಂಟ್ ಕೊಟ್ಕೊಂಡು ಇಲ್ಲಿ 0 ಹಚ್ಬೇಕು. ಆಮೇಲೆ ಇದು 40 ಆಗುತ್ತೆ. 40 ಮೈನಸ್ 36 ಎಷ್ಟಾಗುತ್ತೆ? 36 ಹೆಂಗೆ ಬಂತು ಅದನ್ನ ಹೇಳಲ್ಲ ಹಾಂ 36 ಹೆಂಗೆ ಬಂತು? 9 ಟೇಬಲ್ ಒಳಗೆ 40 ಇರಲ್ಲ ಅದಕ್ಕೆ ಅದು ನಿಯರ್ ಬೈ ನಂಬರ್ 36. ಅದು ಎಷ್ಟು ಐತಿ 4 ಐತಿ 4 ಐತಿ. 40 ಮೈನಸ್ 36 ಎಷ್ಟಾಗುತ್ತೆ? 4 ಬರುತ್ತೆ. ಮತ್ತೆ ಇಲ್ಲಿ ಅಲ್ಲೇ ಪಾಯಿಂಟ್ ಕೊಡ್ತಿರ್ತೀವಲ್ಲ ಮತ್ತೆ ಇಲ್ಲಿ ಪಾಯಿಂಟ್ ಹಚ್ಕೋಬೇಕಾಗಲ್ಲ. ಆಮೇಲೆ ಹಂಗೆ ಇಲ್ಲಿ 0 ಹಚ್ಕೊಂಡು 40 ಮೈನಸ್ 36 ಮತ್ತೆ ಹಿಂಗೆ ಆಗುತ್ತೆ. ಇದನ್ನ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಿಂಗೆ 4 ಮತ್ತೆ ಇಲ್ಲಿ 40 ಆಗುತ್ತಾ ಮತ್ತೆ 9 4 36 ಬರುತ್ತಾ ಮತ್ತೆ 4 ಉಳಿತೈತಿ. ಅಂದ್ರೆ ಈ ಆನ್ಸರ್ ಒಟ್ಟ ಕಂಪ್ಲೀಟ್ ಆಗಲ್ಲ ಅಂತ ಆ ಥರ. ನೈಸ್. ಈಗ ನೋಡ್ರಿ ರಾತ್ರಿ ಊಟಕ್ಕೆ ತಾಲಿಪಟ್ಟಿ ಹಿಟ್ಟು ನಾದೀನಿ. ಇದ್ರಾಗ ಸಬ್ಬಸ್ಗೆ ಸ್ವಲ್ಪ ಇತ್ತು ಆಲ್ಮೋಸ್ಟ್ ಕೆಟ್ಟಿತ್ತು ಇದ್ರಾಗ ಅದಕ್ಕೆ ಚಲೋ ನೋಡಿ ತಗೊಂಡೆ ಅದಕ್ಕೆ ಅದು ಕಡಿಮೆ ಆಗೈತಿ. ಸಬ್ಬಸ್ಗೆ ಸ್ವಲ್ಪ ಕ್ಯಾರೆಟ್ ತುರ್ದು ಹಾಕೈತಿ ಉಳ್ಳಾಗಡ್ಡಿ ಖಾರ ಪುಡಿ ಹಾಕೈತಿ ಮೆಣಸಿನ್ಕಾಯಿ ಹಾಕಿಲ್ಲ. ಆಮೇಲೆ ಸ್ವಲ್ಪ ಅರಿಶಿನ ಜೀರಿಗೆ ಇಷ್ಟು ಹಾಕಿಂತ ಕೊತ್ತಂಬರಿ ಒಂದು ಹಾಕಬೇಕು ಮರ್ತೀನಿ ನೋಡಿರಿ ಕೊತ್ತಂಬರಿ ಐತೆ ಅದನ್ನು ಹಾಕಿ ಈಗ ಇದನ್ನು ಲಟ್ಟಿಸ್ತೀನಿ ರೀ. ಇಲ್ಲಿ ನಿಂತು ಒಂದೊಂದು ಲಟ್ಟಿಸಿ ಬೇಯಿಸೋಕ್ಕಾಗಲ್ಲ. ಅಲ್ಲೇ ಇಷ್ಟು ನಾಲ್ಕಲೆ ಪೂರ್ತಿ ನೀರು ಇಡಾದವು ಹಂಗೆ ಅಲ್ಲೇ ಕುಂತು ಫ್ಯಾನ್ ಹಚ್ಕೊಂಡು ಇಷ್ಟು ಲಟ್ಟಿಸ್ಕೊಂಡು ತಂದು ಇಲ್ಲಿ ಬೇಯಿಸ್ತೀನಿ ರೂಮಲ್ಲಿ. ಇಲ್ಲಾಂದ್ರೆ ನಾವು ಪೇಷಂಟಾಗಿ ಹೋಗ್ತೀನಿ ಅದು ತಲೆಗಿಂದನೇ ಬೆವೇರಿಂದ ಚಕ್ಕ ತಲೆನೂ ಬರ್ತದೆ ನಮಗೆ ತಡ್ಕೊಕ್ಕಾಗಲ್ಲ. ನನಗೆ ಮನೇಲಿ ನನಗೆ ರೊಟ್ಟಿ ಇಲ್ಲ ಅದಿಲ್ಲ ಇದಿಲ್ಲ ಅನ್ನೋದು ಅವ್ರಿಗೆ ನಾವು ಮಾಡೋದು ಬ್ಯಾನ್ ನಮ್ಗೆ ಗೊತ್ತಿರ್ತದೆ. ಸರಿ ಟೈಮು ನೋಡ್ರಿ ಫೋನೆ ಹತ್ತಾತು. ನಾನು ಬಂದೀಗ ನಮ್ಮ ಮನ್ಯಾಗ ನನ್ನ ಹೆಣ್ಮಕ್ಳು ಬಿಸಿ ತಾಲಿಪಟ್ಟು ಮಾಡಾಕತ್ತಾರು. ರೊಟ್ಟಿ ತಾಲಿಪಟ್ಟು ಒಟ್ಟು ಪೌಷ್ಟಿಕ ಆಹಾರ ಮಾಡಾಕ್ತಾರೆ ಅವರು.
ಬೇಯ್ಬೇಕಂದ್ರೆ ಒಲೆ ಮುಂದೆ ಅವು ಅಡಿಗೆ ಬೇಯ್ದಂಗೆ ನಾವು ಬೇಯ್ಬೇಕಂತ ಸಮಾಧಾನ ಅವ್ರಿಗೆ ಅಂದ್ರೆ ಹೊಟ್ಟೆ ತುಂಬಿರ್ತಾರೆ. ನಾವು ಭಾಳ ಕಷ್ಟಪಟ್ಟು ಮಾಡಿದ ಅಡಿಗೆ ಹೊಟ್ಟೆ ತುಂಬಲ್ಲ ಅವ್ರಿಗೆ. ಹೌದ್ರಿ, ಪರವಾಗಿಲ್ಲ ರೀ, ಚಲೋ ಮಾಡಿ ಹಾಕ್ತೀನಿ ಮಾಡಂತೇಳಿ ನನಗೆ ಹಾಗೆ ಹಿಂಗೆ ಗಟ್ಟಿದೀನಿ ರೀ. ಏನಪ್ಪ ಚಿತ್ರ ಬಿಡಿಸ್ಬೇಕಾದ್ರೆ ಮತ್ತೆ ಬಾತದ ಮಾಡಕತ್ತೀಗ ಹಗಲೆಲ್ಲ ಜಳಕ ರಾತ್ರಿ ಜಳಕ ಹಂಗಾಗಿ ನಂಗೆ ಅಡಿಗೆ ಊಟದ ಕುದಿಕ್ಕೆ ಬರ್ತೈತಿ. ಕುತ್ತಿಗೆ ಇನ್ನೂ ಊರಾಗ 2 ತಿಂಗಳು ಕಳೆದು ಬಂದು ಮುಗಿದ ಹೊತ್ತು ಅಂದಾಗ ಇದು ನಿಮಗೆ ಹೊಲ್ದ ಇನ್ನೂ ಜಾಸ್ತಿ ಆಗುತ್ತೆ. ಮೇ 8 ನಾನು ಇನ್ನೂ ಜಾಸ್ತಿ ಆಗತೈತಿ. ಮಳೆನೂ ಆಗೋದು ಒಟ್ಟ ಬಾಗಲಕೋಟೆಗೆ ಜೋರು ಮಾಡಕತ್ತಿ. ನೀವು ಫೋನ್ ತೆಗೆದು ವಿಡಿಯೋ ಮಾಡೋಣ ಓಡೋ ಬರ್ತದೆ. ಹೌದು, ನಾವು ಬೇಕೆ ಮಾಡ್ತೀನಿ ಪಾಪ. ಮತ್ತು ನೀವು ಬೇಕು ತಿನ್ನ ನಾವು ಬರ್ತೀವಿ ಹಂಗೆ ವೇಟ್ ಮಾಡಿ ನಾವು ನೀನು ಇಲ್ಲದ ಊಟ ಆಗಿಲ್ಲ ಅಂತೆ ನಂಗೆ. ಭಾಳ ಮಾಡಬಾರ್ದು ಬರೀ ಡ್ರಾಮಾನ ಹಾಂ ಮಾಡ್ತೀನಿ ಬಿಡಂಗಾರೆ.